ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕುಲಿನರಿ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಗೌರಿ ಹಬ್ಬದ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಆಗಿತ್ತು. ಸೊ ಈ ಥರ ಹೂವು ಹಣ್ಣುಗಳೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ಬಾಗಿನ ತುಂಬಬೇಕು ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಮಡ್ಲಕ್ಕಿ ಮತ್ತು ಬಾಗಿನದ ಸಾಮಾನು, ಹಣ್ಣುಗಳು ಮತ್ತು ತರಕಾರಿ ಏನು ಬಾಗಿನಾಗೆಲ್ಲ ಜೋಡಿಸ್ತಿರಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ದೇವರಿಗೆ ನೈವೇದ್ಯಕ್ಕೆ ಅಂತ ತಿಂಡಿನೇ ನೈವೇದ್ಯ ಮಾಡ್ತೀನಿ. ಸೊ ಅದನ್ನು ನಾನು ಇನ್ನೂ ಅಡುಗೆ ರೆಡಿ ಮಾಡ್ಕೊಂಡಿಲ್ಲ. ಫಸ್ಟೆಲ್ಲ ದೇವ್ರ ಮನೆಯದೆಲ್ಲ ಜೋಡಿಸ್ಕೊಂಡು ನೈವೇದ್ಯದ್ದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡೋಣ ಅಂತ. ಸೊ ಈಗ ಬಾಗ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ದೇವಿಗೆ ಗೌರಿ ಪೂಜೆ ನಾನು ಏನಿಲ್ಲ, ಸಿಂಪಲ್ಲಾಗೇ ಮಾಡೋದು. ಸೊ ಈ ಥರ ಬಾಗ್ನಕ್ಕೆಲ್ಲ ಜೋಡಿಸ್ಕೊಂಡಾಯಿತು. ಈಗ ನಾನು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಕೋಸಂಬರಿ ಮಾಡೋಣ ಅಂತ ಇದ್ದೀನಿ. ಕೋಸಂಬರಿ ಮತ್ತು ಎಲ್ಲ ತಿಂಡಿಗಳು. ಸೊ ಈಗ ಹೆಸರುಬೇಳೆ 2 ಅವರ್ಸ್ ಮುಂಚೆನೇ ಬೆಳಗ್ಗೆನೇ ಎದ್ದು ನೆನೆಸಿದ್ದೆ. ನಾನು ಒಂದು 2 ಇಡಿಯಷ್ಟು ಹೆಸರುಬೇಳೆನ ನೆನೆಸಿದ್ದೆ, ಚೆನ್ನಾಗಿ ತೊಳೆದು. 2 ಅವರ್ಸ್ ಆದಮೇಲೆ ಅದನ್ನು ಚೆನ್ನಾಗಿ ನೀರನ್ನು ಕಿವುಚ್ಬಿಟ್ಟು ಒಂದು ಸತಿ ತೊಳೆದು ಬಸ್ತು ಈ ಥರ ಹಾರಾಕಿದ್ದೀನಿ ಹೆಸರುಬೇಳೆನ. ಆಮೇಲೆ ಒಂದು ಅರ್ಧ ಸೌತೆಕಾಯಿನ ಹಾಕ್ತಾಯಿದ್ದೀನಿ ಕೋಸಂಬರಿಗೆ. ಸೊ ಸೌತೆಕಾಯಿನೆಲ್ಲ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಎರೆದು ಹಿಂದ್ಗಡೆದೆಲ್ಲ ತೆಗೆದು ಈಗ ಈ ಥರ ಕಟ್ ಮಾಡಿಕೊಂಡು ಕೋಸಂಬರಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಕೋಸಂಬರಿಗೆ ಸೌತೆಕಾಯಿ ಎಲ್ಲ ಸಣ್ಣಗೆ ಹೆಚ್ಚಿ ಹಾಕಿ ಆಮೇಲೆ ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕಬೇಕು. ಸೊ ಈಗ ಅರ್ಧ ಭಾಗ ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ, ಸೌತೆಕಾಯಿ ಪೂರ್ತಿ ಹಾಕ್ತಾಯಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹೆಸರುಬೇಳೆ ನೆನೆಸಿರೋದು, ಅದ್ರ ತಕ್ಕಾಗಿ ಹಾಕ್ತಾಯಿದ್ದೀನಿ. ಸೊ ಹೆಸರುಬೇಳೆ ನೀರೆಲ್ಲ ಬಸ್ತಾಯಿತು, ನೀರಿನ ಅಂಶ ಎಲ್ಲ ತೆಗೆದಾಯಿತು. ಈಗ ಅರ್ಧ ಸೌತೆಕಾಯಿನ ಹೆಚ್ಚಿದ್ವಲ್ಲ ಸಣ್ಣಗೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಹಾಕಿ ಸಿಡಿಸಿ ಸ್ವಲ್ಪ ಹಿಂಗು, ಹಸಿರು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕೋಸಂಬರಿಗೆ ಒಗ್ಗರಣೆ ಆಯಿತು. ಈ ಒಗ್ಗರಣೆಯನ್ನು ಕೋಸಂಬರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಕಾಯಿ ತುರಿನೂ ಹಾಕಿದ್ದೀನಿ. ಸೊ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಕೋಸಂಬರಿ ರೆಡಿ ಆಗುತ್ತೆ. ಬೇಕಾದರೆ ನಿಂಬೆಹಣ್ಣು ಹಾಕೋಬೋದು, ನಾನು ಇವತ್ತು ಹಾಕ್ತಾಯಿಲ್ಲ. ಸೊ ಹೆಸರುಬೇಳೆ, ಕಾಯಿ ತುರಿ, ಒಗ್ಗರಣೆ ಹಾಕಿರೋದು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಕೋಸಂಬರಿನ, ಸೌತೆಕಾಯಿ ಹೆಸರುಬೇಳೆ ಕೋಸಂಬರಿನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಪಾಯಸ ಮಾಡೋಣ ಅಂತ ಗಸಗಸೆ ಪಾಯಸ ಮಾಡೋಕ್ಕೆ ದೇವರಿಗೆ ಸೊ 2 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಕೈಯಾಡ್ತಾ ಹುರ್ಕೋಬೇಕು ಗಸಗಸೆನ, ಪಟ ಪಟ ಸಿಡಿಯೋವರೆಗೂ ಕೈಯಾಡ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದನ್ನು. ಈಗ ಹುರಿದಿದ್ದಾಗಿದೆ. ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ಒಂದು ಮಿಕ್ಸಿ ಜಾರಲ್ಲಿ 1 ಬಟ್ಲ ಕಾಯಿ ತುರಿಗೆ ಹುರಿದಿರೋ ಅಂಥ ಗಸಗಸೆ ಹಾಕಿ, ಏಲಕ್ಕಿ ಪುಡಿ ಹಾಕಿ, ನಾನೊಂದು ಸ್ವಲ್ಪ ಗೋಡಂಬಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರು ಹಾಕಿ ರುಬ್ಕೋಬೇಕು. ಈ ಗಸಗಸೆ ನುಣ್ಣಕ್ಕೆ ರುಬ್ಬಿಬೇಕು. ಸೊ ಕಾಯಿ ಮತ್ತು ಗಸಗಸೆ ನೈಸ್ ಪೇಸ್ಟ್ ಆಗಬೇಕು. ಗಸಗಸೆ ಪಾಯಸಕ್ಕೆ ಮಾತ್ರ ತುಂಬ ನೈಸ್ ಇರಬೇಕು. ಈಗ ಒಂದು ಪಾತ್ರೆಯಲ್ಲಿ ರುಬ್ಬಿರೋಂಥ ಗಸಗಸೆದು ಏನಿರುತ್ತಲ್ಲ ಎಲ್ಲ ಪೇಸ್ಟು ಅದನ್ನು ಪೂರ್ತಿ ಹಾಕಬೇಕು. ಇದನ್ನೇ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ತೊಳ್ಕೊಬೇಕು. ನೀವು ಪಾಯಸ ನೀವು ಗಟ್ಟಿ ಬೇಕೋ ಅಥವಾ ಸ್ವಲ್ಪ ಕುಡಿಯೋ ಥರ ನೀರಂಗಿರಬೇಕೋ ಅದು ನಿಮ್ಮ ಚಾಯ್ಸು. ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕೋಬೇಕು. ಇದಿಷ್ಟು ನಾನು ನೀರು ಹಾಕಾಯಿತು. ಈಗ ಅದಕ್ಕೆ ಅರ್ಧ ಲೋಟದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಕಾದವರು ಬೆಲ್ಲ ಹಾಕೋಬೋದು, ನಾನಿವತ್ತು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಮುಂಚೆನೇ ಸೇರಿಸ್ಬಿಟ್ಟಿದ್ವಿ ರುಬ್ಬಕ್ಕೆ. ಸೊ ಈಗ ಕುದಿಸಿದ್ರೆ ಆಯಿತು, ನಮ್ಮ ಗಸಗಸೆ ಪಾಯಸ ರೆಡಿ ಇದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಏನು ಬೇಡ, ನಾನು ಗೋಡಂಬಿನ ರುಬ್ಬಕ್ಕೆ ಹಾಕಿದ್ದೀನಿ. ಸೊ ಹಾಗಾಗಿ ಗಸಗಸೆ ಪಾಯಸ ರೆಡಿ ಆಯಿತು. ಇವಾಗ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೀರೆಕಾಯಿ ಪಲ್ಯ ಮಾಡ್ಕೊಳ್ತಾ ಇರೋದ್ರಿಂದ ಫಸ್ಟು ಸಾಸಿವೆ, ಈರುಳ್ಳಿ ಮತ್ತು ನೆನೆಸಿರೋ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಹೀರೆಕಾಯಿಗೆ ಒಳ್ಳೆ ಕಾಂಬಿನೇಷನ್ ಅದು. ಸೊ ನೆನೆಸಿರೋ ಕಡಲೆಬೇಳೆನ ನಾನು ಒಂದು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಬಿಟ್ಟೆ ತೊಳೆದು. ಸೊ ಅದನ್ನು ಹಾಕಿ ಈಗ ಹೆಚ್ಚಿರೋಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ ಕೈಯಾಡಬೇಕು. ಈರುಳ್ಳಿ, ಕಡಲೆಬೇಳೆ ಮತ್ತು ಹೀರೆಕಾಯಿ ಇಷ್ಟು ಒಗ್ಗರಣೆಲ್ಲ ಸ್ವಲ್ಪ ಚೆನ್ನಾಗಿ ಮಾಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಈಗ ಇಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಹಾಕೋವರೆಗೂ ಲೋ ಫ್ಲೇಮಲ್ಲೇ ಇರಬೇಕು. ಸೊ ಕಡಲೆಬೇಳೆ ಮತ್ತು ಹೀರೆಕಾಯಿ ಚೆನ್ನಾಗಿ ಕೈಯಾಡ್ತಾ ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಫ್ರೈ ಆದಂಗೆ ಆದಮೇಲೆ ಅದಕ್ಕೆ ನಾವು ನೀರು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಹೀರೆಕಾಯಿ ಬೇಯಬೇಕಲ್ವ. ಸೊ ಪ್ಲೇಟ್ ಮುಚ್ಚಿ ಬೇಯಕ್ಕಿಟ್ಟಿದ್ದೀನಿ. ಈಗ ಹೀರೆಕಾಯಿ ಪಲ್ಯಕ್ಕೆ ಮತ್ತು ನಾನು ಚಟ್ನಿನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರಡಕ್ಕೂ ಖಾರ ಬೇಕಲ್ವ. ಸೊ ಪಲ್ಯಕ್ಕೆ ಅದೇ ಮಸಾಲೆನೇ ಆಗುತ್ತೆ, ಚಟ್ನಿನ ಏನು ಮಾಡ್ಕೊಳ್ತೀವಲ್ಲ ಅದನ್ನೇ ಹಾಕಿದ್ರೆ ಆಗುತ್ತೆ. ಸೊ ಅರ್ಜೆಂಟ್ ಇರುವಾಗ ನಾವು ಏನಾದರೂ ಒಂದು ಈ ಥರ ಐಡಿಯಾಸ್ ಉಪಯೋಗಿಸ್ಬೇಕು. ಸೊ ಹಂಗಾಗಿ ಕಾಯಿ ತುರ್ಕೊಂಡಿದ್ದೀನಿ. ಎರಡಕ್ಕೂ ಸೇರಿ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನ ಪಲ್ಯ ಮತ್ತು ಚಟ್ನಿ ಎರಡಕ್ಕೂ. ಸೊ ಹುರ್ಕೊಳ್ತಾ ಇದ್ದೀನಿ. ಸೊ ಚಟ್ನಿ ಹೇಗಿದ್ದರೂ ಹುರಿಲೇಬೇಕು ಹಸಿರು ಮೆಣಸಿನ್ಕಾಯಿ. ಸೊ ಈಗ ನಾನು 4 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕಿ ಹುರಿದಿರೋ ಅಂಥ
ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಈಗ 2 ಬಟ್ಲಷ್ಟು ಕಾಯಿ ತುರಿನ ಹಾಕಿ ನೀರು ಹಾಕಿ ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಸೊ ಅರ್ಧ ನಾನು ಚಟ್ನಿಯಾಗಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅರ್ಧ ಏನು ಉಳ್ಕೊಂಡಿದ್ದೀನೋ ಅದನ್ನು ನಾನು ಆಮೇಲೆ ಪಲ್ಯಕ್ಕೆ ಹಾಕ್ಕೊಳ್ತೀನಿ. ಈಗ ಹೀರೆಕಾಯಿ ಸ್ವಲ್ಪ ಬೆಂದಾದ್ಮೇಲೆ ಮುಕ್ಕಾಲು ಬೆಂದಿದೆ ಅಂತ ಆದಮೇಲೆ ಅದಕ್ಕೆ ನಾವು ಒಂದು 3 ಟೊಮೆಟೊ ಹೆಚ್ಚಿಬಿಟ್ಟು ಹಾಕಬೇಕು. ಹೆಚ್ಚಿರೋ ಟೊಮೆಟೊ ಹಾಕಿ ಈಗ ನಾನು ಈ ಸ್ಟೇಜಲ್ಲೇ ಉಪ್ಪು ಹಾಕ್ತೀನಿ, ಆವಾಗ ತರಕಾರಿ ಬೇಗ ಬೇಯುತ್ತೆ. ಸೊ ಈಗ ಉಪ್ಪು ಹಾಕಾಯಿತು, ಅರಿಶಿನ ಹಾಕಿದ್ದೀನಿ, ಮತ್ತು ಪಲ್ಯದ ಪುಡಿ ಅಂತ ಮಾಡ್ತೀವಲ್ಲ ಅದನ್ನು ಹಾಕಿದ್ದೀನಿ, ಮನೇಲಿ ಮಾಡಿರೋಂಥ ಪಲ್ಯದ ಪುಡಿನೇ ಹಾಕಿದ್ದೀನಿ. ಸೊ ಎಲ್ಲ ಈಗ ಹೆಚ್ಚು ಕಮ್ಮಿ ಬೆಂದಾಗಿದೆ ತರಕಾರಿಗಳೆಲ್ಲ. ಈಗ ನಾವು ರುಬ್ಬಿರೋ ಅಂಥ ಮಸಾಲೆ ಅಂದರೆ ಏನು ಚಟ್ನಿಗೆ ರುಬ್ಕೊಂಡಿದ್ದೀವಲ್ಲ ಅದನ್ನೇ ಸೇರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡಿದ್ರೆ ಬೇಗ ಆಗೋಗುತ್ತೆ. ಹಬ್ಬದಲ್ಲಿ ನಾವು ಒಬ್ಬೊಬ್ಬರೇ ಇದ್ದಾಗ ಕೆಲಸಗಳು ಆಗಬೇಕು, ಪೂಜೆನೂ ಆಗಬೇಕಂದ್ರೆ ಈ ಥರ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಹಾಕಿ ಒಂದು ಸತಿ ಕೈ ಆಡಿದ್ದೀನಿ. ಇನ್ನು ಕುದಿಯೋದಕ್ಕೆ ಬಿಡಬೇಕು. ಉಪ್ಪು ಹಾಕಿದೆ, ಹುಳಿಗೆ ಇನ್ನೇನು ಟೊಮೆಟೊ ಹಾಕಿದ್ದೀವಿ, ಖಾರ ಎಲ್ಲ ಇದೆ. ಸೊ ಈಗ ಲಾಸ್ಟಲ್ಲಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮುಚ್ಚಿಟ್ಬಿಟ್ಟಿದ್ದೀನಿ. ಈಗ ಚಟ್ನಿ ರೆಡಿ ಇದೆ, ಹೀರೆಕಾಯಿ ಪಲ್ಯ ರೆಡಿ ಇದೆ. ಈಗ ನಾನು ಗಸಗಸೆ ಪಾಯಸನ ಹಾಕ್ತಾಯಿದ್ದೀನಿ. ದೇವಿ ನೈವೇದ್ಯಕ್ಕೆ ಗಸಗಸೆ ಪಾಯಸ, ಕೋಸಂಬರಿ, ಹೆಸರುಬೇಳೆ ಮತ್ತು ಸೌತೆಕಾಯಿ ಕೋಸಂಬರಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಹೀರೆಕಾಯಿ, ಕಡಲೆಬೇಳೆ, ಟೊಮೆಟೊ ಎಲ್ಲ ಹಾಕಿರೋವಂಥ ಪಲ್ಯ, ಮತ್ತು ಈಗ ಚಟ್ನಿನ ಹಾಕ್ತಾಯಿದ್ದೀನಿ. ಇದೆಲ್ಲ ಪಲ್ಯ ಮತ್ತು ಚಟ್ನಿಗೆ ನಾನು ಇಡ್ಲಿ ಮಾಡಿದ್ದೆ ಇವತ್ತು. ಸೊ ಇಡ್ಲಿನ ಹಾಕ್ತಾಯಿದ್ದೀನಿ. ಇಡ್ಲಿ ಇನ್ನೇನು ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೆ, ಈಗ ಆರಿದೆ. ಇನ್ನೊಂದು 2 ನಿಮಿಷ ಬಿಟ್ಟು ಇಡ್ಲಿನ ತೆಗಿಬೇಕು. ಸೊ ಈಗ ಬಿಸಿ ಬಿಸಿಯಾಗಿರೋ ಇಡ್ಲಿನ ಇಡ್ತಾಯಿದ್ದೀನಿ. ಇದಿಷ್ಟು ನಾನು ಬೆಳಗ್ಗೆನೇ ಪೂಜೆಗೆ ದೇವಿ ನೈವೇದ್ಯಕ್ಕೆ ನಾನು ಮಾಡಿ ನೈವೇದ್ಯ ಮಾಡಿ ನಂತರ ಇದನ್ನೇ ಎಲ್ಲರಿಗೂ ತಿಂಡಿ ಥರ ಕೊಟ್ಟೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಅಥವಾ ದೇವರ ನೈವೇದ್ಯಕ್ಕೆ ಇಷ್ಟು ಮಾಡಿದ್ದೀನಿ: ಇಡ್ಲಿ, ಪಲ್ಯ, ಚಟ್ನಿ, ಕೋಸಂಬರಿ ಮತ್ತು ಗಸಗಸೆ ಪಾಯಸ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.